ಎರಡನೇದು, ದ್ವೇಷ ರಾಜಕಾರಣವನ್ನ ಬಿಟ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ನಂತರ ಒಂದು ಗುಲುಗಂಜಿಯಷ್ಟು ಜನಪರವಾದಂತ ಕೆಲಸ, ಜನರು ಆಯ್ಕೆ ಮಾಡಿದಂತ ಪ್ರಜಾಪ್ರಭುತ್ವದ ಆಶಯದ ಒಂದು ಪ್ರತಿಬಿಂಬವಾಗಿ ಬಂದ ಸರ್ಕಾರ ಯಾವ ರೀತಿಯಲ್ಲಿ ವರ್ತಿಸಬೇಕಾದಂತ ಆ ವರ್ತನೆ ಯಾವುದೂ ಕಾಣ್ತಾ ಇಲ್ಲ. ಈಗಾಗ್ಲೇನೆ ಕಾಂಗ್ರೆಸ್ಸಿನಲ್ಲಿ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ, ಇದನ್ನ ನೀವು ತಪ್ಪು ದಾರಿಯಲ್ಲಿ ಎಳ್ಕೊಂಡು ಹೋದ್ರಿ, ಕಾನೂನು ಬಾಹಿರವಾಗಿ ಇದನ್ನ ಮುಟ್ಟಿದ್ರಿ, ಸಭಾಪತಿಯವರ ಅಧಿಕಾರ ವ್ಯಾಪ್ತಿಯನ್ನ ಮೊಟಕುಗೊಳಿಸಿ ಅವರ ಅಧಿಕಾರದ ಮೇಲೇನೆ ದಾಳಿಯನ್ನ ಮಾಡಿದ ಹಾಗೆ ಮಾಡಿದ್ರಿ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಮಧ್ಯೆ ಜಿದ್ದಾಜಿದ್ದಿಯ ಕಣವಾಗಿದೆಯೇ ಹೊರತು ಬೇರೆ ಏನೂ ಆಗ್ತಾ ಇಲ್ಲ. ಈ ಕರ್ಮಕ್ಕೆ, ಇವರ ವ್ಯಕ್ತಿಗತವಾದಂತ ಪ್ರತಿಷ್ಠೆಯ ರಾಜಕಾರಣಕ್ಕೆ, ಇವರ ತೆವಲಿಗೆ, ಇವರು ದೋಚುವಿಕೆಗೆ ನಾವು ಮತ ಹಾಕಿ ಇವರನ್ನು ಕಳಿಸಿದ್ದ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಷ್ಟು ಅಮಾನುಷವಾಗಿ ಮಾತಾಡ್ತಾರೆ ಅಂತಂದ್ರೆ, ಎಷ್ಟು ರಕ್ತ ಹರಿದಿದೆ, ಎಷ್ಟು ಗಾಯ ಆಗಿದೆ, ಬ್ಯಾಂಡೇಜ್ ಸುತ್ತಕೊಂಡು ನಾಟಕ ಮಾಡ್ತೀರಿ, ಹಾರ ಹಾಕೊಳ್ತೀರಿ, ತುರಾಯಿ ಹಾಕೊಳ್ತೀರಿ, ಅಲ್ಲಿ ನಿಮ್ಮ ಇಡೀ ಚಿಕ್ಕಮಂಗ್ಳೂರಿನಲ್ಲಿ ಇದು ಹೂವಿನ ಮಳೆ ಸುರಿಸ್ಕೊಳ್ತೀರಿ ಅಂದ್ರೆ ಹೊಟ್ಟೆ ಊರಿಗೂ ಒಂದು ಮಿತಿ ಬೇಡ. ಸ್ವಾರ್ಥಕ್ಕಾಗಿ, ರಾಜಕಾರಣಕ್ಕಾಗಿ, ಅಧಿಕಾರಕ್ಕಾಗಿ ಯಾವುದೇ ಅಮಾನುಷವಾದಂತ, ಅಮಾನವೀಯವಾದಂತ ದುಷ್ಟ ಕೆಲಸವನ್ನು, ರಕ್ತಪಾತವನ್ನು, ಕೊಲೆಪಾತಕತನವನ್ನು ಏನು ಬೇಕಾದರೂ ಈ ರಾಜಕಾರಣಿಗಳು ಮಾಡ್ತಾರೆ ಅನ್ನೋದಕ್ಕೆ ಕರ್ನಾಟಕದ ವರ್ತಮಾನ ಸಾಕ್ಷಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ರಾಜ್ಯದಲ್ಲಿ ಎಂಥ ಒಂದು ದ್ವೇಷದ ರಾಜಕಾರಣ ನಡೀತಾ ಇದೆ ಅಂತಂದರೆ ಪ್ರಾಯಶಃ ನಾವು ಯಾರೂ ಅದನ್ನು ನಿರೀಕ್ಷೆನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ಈ ದೇಶಕ್ಕೆ ಅಳವಟ್ಟು 75 ವರ್ಷದ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಇದೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬೆಳಗಾವಿಗೆ ಗಾಂಧಿ ಬಂದು 100 ವರ್ಷ ಆದ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಏನಾಗ್ತಾ ಇದೆ? ಒಂದು ಕಡೆ ಸಿ ಟಿ ರವಿಯವರ ಪ್ರಕರಣ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡುವ ಮಟ್ಟಕ್ಕೆ ಅದು ಬಂದು ನಿಂತಿದೆ. ಕಾನೂನು, ಜನತಂತ್ರ ವ್ಯವಸ್ಥೆ, ಸಂವಿಧಾನ ನಮಗೆ ಕೊಟ್ಟಂಥ ಹಕ್ಕು ಬಾಧ್ಯತೆಗಳು ಇವೆಲ್ಲ ಇರುವಾಗ ಮಧ್ಯೆಯೂ ಕೂಡ ಕೊನೆಗೂ ಆತ್ಮಸಾಕ್ಷಿಗೆ ಅನುಗುಣವಾಗಿ ಈ ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಳ್ಳಿ ಅಂತ ಸಭಾಪತಿಗಳು ಹೇಳಿದರೂ ಅದನ್ನು ಧಿಕ್ಕರಿಸಿ ಸಭಾಪತಿಗಳ ಇಡೀಯದಾದ ಕಾರ್ಯವ್ಯಾಪ್ತಿಯನ್ನು ಮೀರಿ ಶಾಸನಾತ್ಮಕವಾಗಿ ಸಂವಿಧಾನ ಕೊಟ್ಟಂಥ ಹಕ್ಕು ಬಾಧ್ಯತೆಗಳನ್ನು ಗಾಳಿಗೆ ತೂರಿ ತಮ್ಮ ಪ್ರಭಾವವನ್ನು ಬಳಸಿ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಏನು ಮಾಡಬಾರದ ಕೆಲಸವನ್ನು ಮಾಡಿತ್ತೋ ಕಾಂಗ್ರೆಸ್ ಸರ್ಕಾರ, ಅದು ಜಗಜ್ಜಾಹೀರಾಗಿದೆ. ಗಾಂಧಿ ಸಂದರ್ಭಕ್ಕೆ ಸಂಬಂಧಪಟ್ಟು ನಡೆಯುವ ಸಮಾವೇಶದ ಮೀಟಿಂಗ್ ಅಂಥೇಳಿ ನಿನ್ನೆ ಪರಮೇಶ್ವರ್ ಅವರು, ಗೃಹ ಸಚಿವರು ಬೆಳಗಾವಿಗೆ ಹೋಗಿ ಇಡೀ ಪೊಲೀಸ್ ಅಧಿಕಾರಿಗಳ ತಂಡದೊಟ್ಟಿಗೆ ಮೀಟಿಂಗ್ ಮಾಡಿ ಅಲ್ಲಿ SP ಭೀಮಾಶಂಕರ್ ಗುಳೇದ ಮತ್ತು ಬೆಳಗಾವಿಯ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಅವರಿಗೆ ಇನ್ನಿಲ್ಲದಂತೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಒಬ್ಬ ಪರಿಷತ್ ಸದಸ್ಯನನ್ನು ಬಂಧಿಸುವಂಥ ಸಂದರ್ಭದಲ್ಲಿ ನನ್ನನ್ನು ಯಾಕೆ ಕೇಳಲಿಲ್ಲ, ನನಗೆ ಯಾಕೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ? ಇಲ್ಲ ಸರ್, ಮಂತ್ರಿಗಳ ಒತ್ತಡ ಇತ್ತು, ಆ ಒತ್ತಡಕ್ಕೆ ಮಣಿದು ನಾವು ಹೀಗೆ ಮಾಡಿದ್ದೇವೆ, ಈ ರೀತಿ ಮಾಡಲೇಬೇಕು ಅಂತ ಗೈಡ್ಲೈನ್ ಇತ್ತು, ಆದ್ದರಿಂದ ನಾವು ಮಾಡಿದ್ದೇವೆ. ಆಯಿತು, ಅಷ್ಟಾಯಿತು, ರಾತ್ರಿ ಯಾಕೆ ಆ ಥರ ತಿರುಗಾಡಿಸಿದ್ರಿ? ಈ ರೀತಿಯಾಗಿ ಅವರನ್ನು ಯಗ್ಗಾಮುಗ್ಗ ಅವರು ಕೆಂಡಾಮಂಡಲರಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನನ್ನನ್ನು ಅಸಮರ್ಥ ಗೃಹ ಸಚಿವ ಅಂತ ಕರೆಯುವ ಹಾಗೆ ಆಯಿತು. ಒಂದು ರೀತಿಯಲ್ಲಿ ನೀವು ನೋಡ್ತಾ ಹೋದರೆ ಪ್ರತಿಯೊಂದು ಪ್ರಕರಣದಲ್ಲೂ ನಮಗೆ ಮಾಧ್ಯಮಗಳ ಎದುರು ಪರಮೇಶ್ವರ್ ಅವರು ಮಾತಾಡುವಾಗ ಅಯ್ಯೋ ಅಂತ ಅನ್ನಿಸ್ತದೆ. ಯಾಕೆಂತಂದರೆ ಪರಮೇಶ್ವರ್ ಒಬ್ಬ ಅತ್ಯಂತ ಸಾತ್ವಿಕ ರಾಜಕಾರಣಿ, ಪ್ರತಿಭಾವಂತ ರಾಜಕಾರಣಿ, ಮತ್ತು ಇಲ್ಲ ಸಲ್ಲದ ಯಾವುದೇ ರಾಜಕೀಯದ ಕೆಸರಾಟದಲ್ಲಿ, ಕೆಸರೆರಚುವಿಕೆಯಲ್ಲಿ
ದಾದಾಗಿರಿಯಲ್ಲಿ, ಗೂಂಡಾಗಿರಿಯಲ್ಲಿ ಈ ರೀತಿಯ ವ್ಯವಹಾರಗಳಲ್ಲಿ ಅವರಿಲ್ಲ. ಆದರೆ ಅವರನ್ನು ಕೇವಲ ಗೃಹ ಸಚಿವ ಅನ್ನುವಂಥ ಒಂದು ಮೂರ್ತಿಯಾಗಿ ಅವರನ್ನು ಕೂಡಿಸಿದ್ದಾರೆಯೇ? ಅವರಿಗೆ ಯಾವುದೇ ಒಂದು ಹಕ್ಕು ಬಾಧ್ಯತೆಗಳು ಅಲ್ಲಿ ಕಸಿದುಕೊಳ್ಳಲೇ ಆಗ್ತಾ ಇದೆಯೇ? ಗೃಹ ಸಚಿವರಾಗಿ ಅವರು ಸಮರ್ಥವಾಗಿ ಕೆಲಸ ಮಾಡಲಿಲ್ಲ ಅಂತ ಮಾಧ್ಯಮದವರೆಗೂ ನಮಗೆ ಅನಿಸುವುದಕ್ಕೆ ಕಾರಣ ಏನು ಅಂತಂದರೆ, ಅವರ ಎಲ್ಲ ಹಕ್ಕುಗಳನ್ನು, ಅವರ ಎಲ್ಲ ಅಧಿಕಾರಗಳನ್ನು ಬೇರೆಯವರು ಚಲಾಯಿಸ್ತಾ ಇದ್ದಾರೆ ಹೊರತು ಅವರಲ್ಲಿ ಒಂದು ಉತ್ಸವ ಮೂರ್ತಿಯಾಗಿ ಕೂತಾಗೆ ಕಾಣುತ್ತೆ. ಅದೇ ನೋವನ್ನು ಇವತ್ತು ಬೆಳಗಾವಿಯಲ್ಲಿ ತೋಡ್ಕೊಂಡ್ರು ಅವರು. ನನ್ನನ್ನು ಯಾವುದೇ ರೀತಿಯಲ್ಲೂ ಸಂಪರ್ಕಿಸದೇನೆ ಒಂದು ಪರಿಷತ್ ಸದಸ್ಯನನ್ನು ಬಂಧಿಸುವಂಥ ಕೆಲಸವನ್ನು ನೀವು ಮಾಡುವಾಗ, ಇಂಥ ಗಂಭೀರವಾದಂಥ ಒಂದು ಕೆಲಸವನ್ನು ಕೈ ಹಾಕುವಾಗ ನೀವು ನನಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂತಂದರೆ ನಾನು ಯಾರು ಅನ್ನುವ ಪ್ರಶ್ನೆಯನ್ನು ನಾನು ಕೇಳ್ಕೋಬೇಕಾಗತ್ತೆ. ಅದಕ್ಕೆ ಪರ್ಯಾಯವಾಗಿ ನೀವು ನಡೆದ ಘಟನೆಗಳನ್ನು ಗಮನಿಸಿದರೆ ಎಲ್ಲೋ ಒಂದು ಕಡೆ ಪರಮೇಶ್ವರ್ ಅವರನ್ನು ಕೈಕಟ್ಟಿ ಹಾಕಲಾಗಿದೆ. ಶ್ಯಾಡೋ ಗೃಹ ಸಚಿವರು ಬೇರೆಯವರೇ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಅನ್ನೋದು ಅರ್ಥ ಆಗ್ತಾ ಇದೆ. ಒಂದು. ಎರಡನೇದು, ದ್ವೇಷ ರಾಜಕಾರಣವನ್ನು ಬಿಟ್ಟರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು 2ನೇ ಬಾರಿ ಅಧಿಕಾರಕ್ಕೆ ಬಂದ ನಂತರ ಒಂದು ಗುಲುಗಂಜಿಯಷ್ಟು ಜನಪರವಾದಂಥ ಕೆಲಸ, ಜನರು ಆಯ್ಕೆ ಮಾಡಿದಂಥ ಪ್ರಜಾಪ್ರಭುತ್ವದ ಆಶಯದ ಒಂದು ಪ್ರತಿಬಿಂಬವಾಗಿ ಬಂದ ಸರ್ಕಾರ ಯಾವ ರೀತಿಯಲ್ಲಿ ವರ್ತಿಸಬೇಕಾದಂಥ ಆ ವರ್ತನೆ ಯಾವುದೂ ಕಾಣ್ತಾ ಇಲ್ಲ. ಸ್ವತಃ ಅವರ ಪಕ್ಷದವರೇ ಅನುದಾನ ಕೊಡಲಿಲ್ಲ ಇತ್ಯಾದಿ, ಹೊಂಡ ಬಿದ್ದ ಒಂದು ರೋಡನ್ನು ಸರಿ ಮಾಡಲಿಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಯಾವುದೇ ರೀತಿಯ ಜನಪರವಾದ ಕೆಲಸ ಆಗ್ತಾ ಇಲ್ಲ, ನಿಷ್ಕ್ರಿಯವಾಗಿದೆ, ಆಡಳಿತ ಯಂತ್ರ ಸ್ಥಗಿತಗೊಂಡಿದೆ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಆಕ್ರೋಶ ಪಡಿಸಿದವರಿಗೆ ಕನಿಷ್ಠ ಪಕ್ಷ ನಿಮಗೆ ಒಂದು 30 ಕೋಟಿ ಕೊಡ್ತೇವೆ, ಸದ್ಯಕ್ಕೇನು ಮಾತಾಡಬೇಡಿ ಅಂತ ಶಾಸಕರನ್ನು ಬಾಯಿ ಮುಚ್ಚಿಸುವ ಕೆಲಸವನ್ನು ಮುಖ್ಯಮಂತ್ರಿಗಳು ಇತ್ತೀಚೆಗೆ ಮಾಡಿದ್ದಾರೆ. ಇನ್ನು ಈ CT ರವಿ ಪ್ರಕರಣ, ಕೇಂದ್ರದಿಂದ ಇಲ್ಲಿ ಯಾವಾಗ CT ರವಿ ಪ್ರಕರಣ ಆಯಿತೋ ತಕ್ಷಣ ವೇಣುಗೋಪಾಲ್ ಅವರಿಗೆ ಫೋನ್ ಹೋದ ಪ್ರಯುಕ್ತ ರಾಹುಲ್ ಗಾಂಧಿ ಅವರ ಹೆಸರು ಬರ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನು ಡ್ರಗ್ ಎಡಿಕ್ಟ್ ಅಂತ ಹೇಳಿದ್ರಿಂದ ನಾನು ಕೊಲೆಗಡಕ ಅಂತ ಶಬ್ದವನ್ನು ಬಳಸಿದ್ದೇನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರುವಂಥದ್ದು. ಈ ಹೇಳಿಕೆಯನ್ನು ಆಧರಿಸಿ ರಾಹುಲ್ ಗಾಂಧಿ ಅವರ ಹೆಸರು ಮೇಲಿಂದ ಮೇಲೆ ಮಾಧ್ಯಮದಲ್ಲಿ ಬರ್ತಾ ಇದೆ ಅನ್ನೋದನ್ನು ವೇಣುಗೋಪಾಲ್ಗೆ ಹೇಳಿದಾಗ, ವೇಣುಗೋಪಾಲ್ ಅವರು ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಒಟ್ಟಿಗೆ ಇದ್ದದ್ರಿಂದ ರಾಹುಲ್ ಗಾಂಧಿ ಅವರಿಗೆ ಗಮನಕ್ಕೆ ತಂದಾಗ ರಾಹುಲ್ ಗಾಂಧಿ ಅವರು ಇನ್ನಿಲ್ಲದಂತೆ ವಾಚಾಮಗೋಚರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು ಅನ್ನೋದು ಈಗ ಸುದ್ದಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ನನ್ನ ಹೆಸರನ್ನು ತೆಗೆದುಕೊಳ್ಬೇಡಬಾರ್ದು, ಅದು ನನಗೆ ನೆಗೆಟಿವ್ ಆಗುತ್ತೆ, ಅವರು ಆ ಪ್ರಕರಣವನ್ನು ಅವರ ನೆಲೆಯಲ್ಲೇ ಅವರು ಇತ್ಯರ್ಥ ಮಾಡಿಕೊಳ್ಳಿ ಅಂತ ಅವರು ವಾರ್ನಿಂಗ್ ಮಾಡಿದ್ದಾರೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಹಳ ದೊಡ್ಡ ಸೆಟ್ ಬ್ಯಾಕು. ಈಗಾಗಲೇ ಕಾಂಗ್ರೆಸ್ಸಿನಲ್ಲಿ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ, ಇದನ್ನು ನೀವು ತಪ್ಪು ದಾರಿಯಲ್ಲಿ ಎಳ್ಕೊಂಡು ಹೋದ್ರಿ, ಕಾನೂನು ಬಾಹಿರವಾಗಿ ಇದನ್ನು ಮುಟ್ಟಿದ್ರಿ, ಸಭಾಪತಿಯವರ ಅಧಿಕಾರ ವ್ಯಾಪ್ತಿಯನ್ನು ಮೊಟಕುಗೊಳಿಸಿ ಅವರ ಅಧಿಕಾರದ ಮೇಲೇ ದಾಳಿಯನ್ನು ಮಾಡಿದ ಹಾಗೆ ಮಾಡಿದ್ರಿ, ಇದು ತಪ್ಪಾಗಿದೆ ಅನ್ನೋದನ್ನು ಅವರದೇ ಪಕ್ಷದವರು ತುಂಬ ಸರಿ ಹೇಳಿದ್ದಾರೆ. ಸಭಾಪತಿಗಳಂತೂ ಅದ್ಭುತವಾಗಿ, ನಮ್ಮ ಹತ್ರ ಯಾವ ರೆಕಾರ್ಡು ಇಲ್ಲ, ಮಹಿಳಾ ಆಯೋಗ ಇರಲಿ ಯಾವುದೇ ಆಯೋಗಕ್ಕೆ ಉತ್ತರ ಕೊಡುವ ಪ್ರಶ್ನೆಯೂ ಇಲ್ಲ, ನಮ್ಮ ದಾರಿಯಲ್ಲಿ ನಾವು ನಡೀತೇವೆ. ಈಗ ನೀವು CIDಗೆ ಅದನ್ನು ವಹಿಸಿದ್ದೀರಿ, CIDಗೆ ವಹಿಸಿದ್ರಿಂದ ಅವರು ಏನಾದರೂ ನನ್ನ ಹತ್ರ ಕೇಳಿದ್ರೆ ನನ್ನ ವ್ಯಾಪ್ತಿಯಲ್ಲಿ ಏನನ್ನು ಕೊಡಬಹುದು ಅದನ್ನು ಕೊಡ್ತೇನೆ. ಸಭಾಪತಿ ಹೊರಟ್ಟಿ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅದರ ಬಗ್ಗೆ ಮಾತೇ ಇಲ್ಲ. ಆ ರೀತಿಯಲ್ಲೂ ಕೂಡ ಕಾಂಗ್ರೆಸ್ಸಿಗರಿಗೆ ಮುಖಭಂಗ ಆಗಿದೆ. ಇನ್ನು ಇವತ್ತಿನ ಹೊಸ ಪ್ರಕರಣ, ಮುನಿರತ್ನ ಅವರ ಮೇಲೆ ಅವರು ಹೇಳುವ ಪ್ರಕಾರ ಆ್ಯಸಿಡ್ ಮೊಟ್ಟೆಯ ದಾಳಿ ಆಗಿದೆ. ಡಾಕ್ಟರ್ ಮಂಜುನಾಥ್ ಅವರು ಪ್ರಥಮ ಚಿಕಿತ್ಸೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಟಿವಿಯೊಟ್ಟಿಗೆ ಹೇಳಿದ್ದೇನು ಅಂತಂದರೆ, ಅವರ ಹಿಂಭಾಗಕ್ಕೆ ತುಂಬ ಪೆಟ್ಟು ಬಿದ್ದಿದೆ, ಆ ಮೊಟ್ಟೆ ಬಿದ್ದ ಜಾಗದಲ್ಲಿ ಕೂದಲು ಸುಟ್ಟಿದೆ, ಅವರಿಗೆ ಉರಿ ಉರಿ ಆಯಿತು ಅಂತ ಹೇಳಿದ್ದಾರೆ, ಅವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ, ತಲೆ ಸುತ್ತುತ್ತಾ ಇದೆ, ಆದ್ದರಿಂದ CT ಸ್ಕ್ಯಾನ್ ಮಾಡಲಿಕ್ಕೆ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅವರು
ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮುನಿರತ್ನ ಅವರು. ಕಳೆದ ತಿಂಗಳು 6-7ನೇ ತಾರೀಕಿಗೆ ನಾನು ಕೋರ್ಟಿನಲ್ಲಿರುವ ಸಂದರ್ಭದಲ್ಲಿ 2 ವಕೀಲರು ಅಂತ ಬಂದರು. ಅವರು ವಕೀಲರು ಹೌದಾ ಅಲ್ವಾ ನನಗೆ ಗೊತ್ತಿಲ್ಲ, ವಕೀಲರು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನೋಡಿ, ನೀವು ಶಾಸಕತ್ವಕ್ಕೆ ರಾಜೀನಾಮೆ ಕೊಡಬೇಕು, ಅಲ್ಲಿ ಕುಸುಮ ಅವರು MLA ಆಗ್ತಾರೆ, ನೀವು ನಿಮ್ಮಷ್ಟಿಗೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಅದಿಲ್ಲದೆ ಇದ್ದರೆ DK ಶಿವಕುಮಾರ್ ಅವರು, DK ಸುರೇಶ್ ಅವರು, ಕುಸುಮ ಅವರ ತಂದೆ ಹನುಮಂತರಾಯರಪ್ಪನವರು ಇಷ್ಟು ಜನ ಸೇರಿ ನಿಮ್ಮನ್ನು ಕೊಲೆ ಮಾಡ್ತಾರೆ, ನಿಮ್ಮ ಮೇಲೆ ಆ್ಯಸಿಡ್ ಮೊಟ್ಟೆ ದಾಳಿ ಆಗತ್ತೆ, ನಿಮ್ಮನ್ನು ಅವರು ಮುಗಿಸ್ತಾರೆ ಅನ್ನುವಂಥದ್ದನ್ನು ನನಗೆ ಹೇಳಿದರು. ಆದ್ದರಿಂದ ನಾನು 9ನೇ ತಾರೀಕಿಗೆ ರಾಷ್ಟ್ರಪತಿಗಳಿಗೆ, ಪ್ರಧಾನಿಯವರಿಗೆ, ಗೃಹ ಸಚಿವರಿಗೆ, ಕೇಂದ್ರದ ಗೃಹ ಸಚಿವರಿಗೆ ನಾನು ಪತ್ರವನ್ನು ಬರೆದಿದ್ದೇನೆ. ನಾನೇನಾದರೂ ನಾಳೆ ಸತ್ತರೆ, ನನ್ನ ಕೊಲೆ ಆದರೆ ಅದಕ್ಕೆ ಈ ವ್ಯಕ್ತಿಗಳೇ ಕಾರಣ ಅಂತಲೂ ನಾನು ಬರೆದಿದ್ದೇನೆ. ರಾಜ್ಯಪಾಲರಿಗೆ ನನಗೆ ಹೀಗೆ ಕೊಲೆ ಬೆದರಿಕೆ ಇದೆ, ನನ್ನ ಕೊಲೆ ಆಗುತ್ತೆ ಅನ್ನೋದು ನನಗೆ ಸ್ಪಷ್ಟವಾಗ್ತಾ ಇದೆ, ಆದ್ದರಿಂದ ನನಗೆ ಪೊಲೀಸ್ ರಕ್ಷಣೆ ಬೇಕು ಅಂತ ಕೇಳಿದ್ದೇನೆ. ಪೊಲೀಸ್ ಆಯುಕ್ತರಿಗೆ ನನಗೆ ಗನ್ಮ್ಯಾನ್ ಕೊಡಿ ಅಂತ ಕೇಳಿದ್ದೇನೆ. ನನಗೆ ಯಾರೂ ಇಲ್ಲಿವರೆಗೆ ಕೊಟ್ಟಿಲ್ಲ. ಇವತ್ತು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರನ್ನು ಕೇಳಿಯೇ ನಾನು ಕಾರ್ಯಕ್ರಮಕ್ಕೆ ಹೋದೆ. 100 ಜನ ಪೊಲೀಸರು ನನ್ನ ರಕ್ಷಣೆಗಿದ್ದಾಗಲೂ ಕೂಡ ನನ್ನ ಮೇಲೆ ಮೊಟ್ಟೆ ದಾಳಿ ಆಯಿತು. ಇವತ್ತೊಮ್ಮೆ ಪೊಲೀಸರು ಇಲ್ಲದೆ ಇದ್ದರೆ ಇವತ್ತು ನನ್ನ ಕೊಲೆನೇ ಆಗ್ತಾ ಇತ್ತು. ಈ ಕೊಲೆ ಆದರೆ ಇದಕ್ಕೆ DK ಸುರೇಶ್, ಆಮೇಲೆ ಕುಸುಮ ಮತ್ತು ಅವರ ತಂದೆಯೇ ಕಾರಣ ಅನ್ನೋದನ್ನು ಪಬ್ಲಿಕ್ಕಲ್ಲೇ ಹೇಳಿದ್ದಾರೆ, ನೀವು ಕೇಳಿಸ್ಕೊಳ್ಬೋದು. ಸರ್, ನನಗೆ ಒಂದು 2 ತಿಂಗಳಿಂದ ಕೋರ್ಟ್ ಒಳಗಡೆ ನಿಂತಿರೋಂಥ ಸಂದರ್ಭದಲ್ಲಿ 2 ವಕೀಲರು ವೇಷದಲ್ಲಿ ಬಂದರು. ಅವ್ರು ವಕೀಲರು ಇಲ್ವೋ ನನಗೆ ಗೊತ್ತಿಲ್ಲ. ಆ ಬಂದಂಥವ್ರು ನನಗೆ ಹೇಳಿದ ಒಂದೇ ಮಾತು, ನೀನು ಜೀವಂತವಾಗಿರ್ಬೇಕು ಅನ್ನಂಗಿದ್ರೆ ರಾಜೀನಾಮೆ ಕೊಡು. DK ಶಿವಕುಮಾರ್, DK ಸುರೇಶ್ ನಿನ್ನ ಮರ್ಡರ್ ಮಾಡಿಸ್ತಾರೆ. ಕುಸುಮ MLA ಆದ್ರೆ ನಿನ್ನ ಬಿಟ್ಬಿಡ್ತಾರೆ. ರಾಜೀನಾಮೆ ಕೊಡು ಅಂತ ರಾಜೀನಾಮೆ ಕೇಳಿದ್ರು. ನಾನು ಅದಕ್ಕೇನು ಮೌನವಾಗಿದ್ದೆ. ಆಮೇಲೆ ನನ್ಗೆ ಯಾಕೋ ಇವರು ನನ್ನ ಕೊಲೆ ಮಾಡ್ತಾರೆ ಅಂತ ಅನುಮಾನ ಬಂದು ನಾನು ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗೆ, ಕೇಂದ್ರ ಗೃಹ ಮಂತ್ರಿಗೆ, CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದ್ರೆ ಕಾರಣಕರ್ತರು DK ಶಿವಕುಮಾರ್, DK ಸುರೇಶ್, ಕುಸುಮ ಮತ್ತೆ ಹನುಮಂತರಾಯಪ್ಪ ಅಂತ ಈಗಾಗಲೇ ನಾನು ಎಲ್ರಿಗೂ ಪತ್ರ ಬರೆದಿದ್ದೀನಿ. ನಾನು 2 ತಿಂಗಳಿಂದ ರಾಜ್ಯಪಾಲರಿಗೆ ನನಗೆ ಅಂಗರಕ್ಷಕರು ಬೇಕು ಅಂತ, ಗನ್ಮ್ಯಾನ್ ಬೇಕು ಅಂತ ಕೇಳಿದ್ದೀನಿ. ಆಮೇಲೆ ಪೊಲೀಸ್ ಇಲಾಖೆಗೆ ನನಗೆ ಗನ್ಮ್ಯಾನ್ ಕೊಡಿ, ನನಗೆ ರಕ್ಷಣೆ ಇಲ್ಲ, ನನ್ ಕೊಲೆ ಆಗತ್ತೆ ಅಂತ ಅವ್ರಿಗೂ ಕೇಳಿದ್ದೀನಿ. ಆದ್ರೂ ಸಹ ಯಾರು ಸಹ ನನಗೆ ಗನ್ಮ್ಯಾನು ಕೊಟ್ಟಿಲ್ಲ, ರಕ್ಷಣೆನೂ ಇಲ್ಲ. ರಾಷ್ಟ್ರಪತಿಗಳಿಂದ ನನಗೆ ಹಿಂಬಾರ ಬಂದಿದೆ, ಪ್ರಧಾನಮಂತ್ರಿಗಳ ಕಚೇರಿಯಿಂದಾನು ಹಿಂಬಾರ ಬಂದಿದೆ. ಈಗ ನನಗೆ ಎಲ್ಲಾ ಇಲಾಖೆಗೂ ಬರ್ದಿದ್ದೀನಿ. ಆಗ್ಲೇ ನಾನು ಹೋದ ತಿಂಗಳು 9ನೇ ತಾರೀಕೆ ಪತ್ರ ಬರೆದಿದ್ದು. 10ನೇ ತಾರೀಕು ನನಗೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಬಂದಿದೆ ಪತ್ರ, ಅದನ್ನ ಗಮನಿಸಿದೀವಿ ಅಂತ ಹೇಳಿ. ಇದು ನನಗೆ ಆಸಿಡ್ ಮೊಟ್ಟೆ ದಾಳಿ ಮಾಡ್ತಾರೆ ಅಂತೇಳಿ ಲಾಯರ್ಗಳ ರೂಪದಲ್ಲಿ ಬಂದಂತವ್ರು ಹೇಳಿದ್ರು, ನಿನ್ಗೆ ಆಸಿಡ್ ದಾಳಿ ಮಾಡ್ತಾರೆ ಅಂತ. ಪೊಲೀಸ್ನವರು ಸಾಮಾನ್ಯವಾಗಿ, ನಾನು 15 ವರ್ಷದಿಂದ MLA ಕೆಲಸ ಮಾಡ್ತಾ ಇರೋನು. MLA ಪವರ್ ಅಲ್ಲಿ ಇರೋವಾಗ ಬಂದ್ರೇನೆ 2-3 ಪೊಲೀಸರು ಬಂದ್ರೆ ಹೆಚ್ಚೆಚ್ಚು. ಆದ್ರೆ ನನ್ನ ಕೊಲೆ ನಡೆಯುತ್ತೆ ಅನ್ನೋದು ಇವತ್ತು ಪೊಲೀಸ್ ಇಲಾಖೆಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಆ ಪೊಲೀಸ್ ಇಲಾಖೆಗೆ ಮಾಹಿತಿ ಇರೋದ್ರಿಂದ ಇವತ್ತು ನನಗೆ ಹೆಚ್ಚು ಕಮ್ಮಿ 100 ಜನ ರಕ್ಷಣೆ ಇದ್ದಿದ್ದು. ಇವತ್ತು 100 ಜನ ಪೊಲೀಸರ ಮಧ್ಯದಲ್ಲೂ ನನ್ನ ಮೇಲೆ ದಾಳಿ ಆಗಿರೋದು. ಇದು 100 ಜನ ರಕ್ಷಣೆ. ಒಂದು ಪೊಲೀಸು, ಒಂದು ಕೇಂದ್ರ ಸಚಿವರು ಬಂದ್ರೇನೆ 100 ಜನ ಬರಲ್ಲ. ನನ್ನ ಕೊಲೆ ಆಗತ್ತೆ ಅನ್ನೋ ಮಾಹಿತಿ ಇವ್ರಿಗೆ ಮೊದಲೇ ಸಂಪೂರ್ಣವಾಗಿ ಸಿಕ್ಕಿರೋದ್ರಿಂದ ನನಗೆ ರಕ್ಷಣೆ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ. ಬಹುಶಃ ಪೊಲೀಸ್ ಇಲಾಖೆನೇ ಇವತ್ತು ಇಲ್ಲದೆ ಇದ್ದಿದ್ರೆ ನಾನು ಇವತ್ತು ಕೊಲೆ ಆಗ್ತಾ ಇದ್ದೆ. ನನ್ನ ಕೊಲೆಗೆ ಕಾರಣಕರ್ತರು ಇವತ್ತು ನಾನು ನಿಮ್ಮ ವಾಹಿನಿ ಮುಖಾಂತರನೇ ಹೇಳ್ತಾ ಇದ್ದೀನಿ, ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ನಾನು ಕೊಲೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಅದಕ್ಕೆ ಕಾರಣ DK ಸುರೇಶ್ ಮತ್ತೆ DK ಶಿವಕುಮಾರ್ ಮತ್ತೆ ಕುಸುಮ, ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅವರ ಜೈಲುಗಳಿಂದ ಮರ್ಡರ್ಗಳು ಮಾಡಿರೋಂಥವ್ರನ್ನ ಬಿಡಿಸ್ಕೊಂಡ್ ಬಂದಿದ್ದಾರೆ. ನನ್ನ ಕೊಲೆ ಆಗೋದಕ್ಕೆ ಕಾರಣ ಇಷ್ಟು ಜನನು ಕಾರಣ. ಅದರಲ್ಲಿ ಪ್ರಮುಖರು A1 DK ಶಿವಕುಮಾರ್, DK ಸುರೇಶ್. ಕುಸುಮನ್ನ MLA ಮಾಡ್ಬೇಕು ಅನ್ನೋದು ಪಣ ತೊಟ್ಟಿದ್ದಾರೆ DK ಸುರೇಶ್. DK ಸುರೇಶ್ ಕುಸುಮನ್ನ MLA ಮಾಡೋವರೆಗೂ ಬಿಡಲ್ಲ ಅಂತ
ಲಾಯರ್ಗಳ ರೂಪದಲ್ಲಿ ಬಂದಂತವ್ರು ನನ್ನ ಹತ್ರ ಹೇಳ್ಬಿಟ್ಟು ಹೋಗಿದ್ದಾರೆ ಕೋರ್ಟ್. ಈ ಎಲ್ಲ ಮಾತುಗಳನ್ನು ಕೇಳುವಾಗ ನನಗನ್ಸೋದು ರಾಜ್ಯದಲ್ಲಿ ಏನಾಗ್ತಾ ಇದೆ. ದ್ವೇಷ ರಾಜಕಾರಣ ಮಾಡೋದು ನಮ್ಮ ಜಾಯಮಾನ ಅಲ್ಲ ಅಂತಾರೆ ಸಿದ್ದರಾಮಯ್ಯನವರು. ಆದರೆ ಮಾಡ್ತಾ ಇರುವುದೇನು? ಹಾಸನದಲ್ಲಿ ಪೆನ್ಡ್ರೈವ್ ಪ್ರಕರಣ, ಆಮೇಲೆ ವಿರೋಧ ಪಕ್ಷದವರ ಬೇರೆ ಬೇರೆ ವಿಡಿಯೋಗಳು, ಸಿಡಿಗಳು, ಈಗ ಮುನಿರತ್ನನ್ನ ಕಟ್ಟಿ ಹಾಕಿದ್ದು, CT ರವಿ ಪ್ರಕರಣ, ಪಬ್ಲಿಕ್ಕಲ್ಲೇ ಈಗ ಮುನಿರತ್ನ ಹೇಳೋ ಪ್ರಕಾರ ನನ್ನನ್ನು ಕೊಲೆ ಮಾಡ್ತಾರೆ ಅವರು ಅಂತ ಅವರು ಘೋಷಿಸಿದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ಸರ್ವಾಧಿಕಾರತ್ವದ ಆಡಳಿತ ನಡೀತಾ ಇದೆಯೋ, ಗೂಂಡಾಗಿರಿಯ ಸರ್ಕಾರ ಇದೆಯೋ, ಯಾವ ಸರ್ಕಾರ ಇದೆ? ಅಂದರೆ ನಂದೋರಾಯನ ಭಂಡಾರ ಏನು ಬೇಕಾದರೂ ಮಾಡ್ಬೋದು ಅಂತಲಾ? ತುಗ್ಲಕ್ ಸರ್ಕಾರನ ಇದು? ನಾಚಿಕೆ ಮಾನ ಮರ್ಯಾದೆಯೋ ಇಲ್ಲವ ಈ ಸರ್ಕಾರಕ್ಕೆ? ಕನಿಷ್ಠ ಮಟ್ಟದ ಜನಪರವಾದಂಥ ಯಾವ ಕೆಲಸವನ್ನೂ ಮಾಡ್ತಾ ಇಲ್ಲ. ನಿಷ್ಕ್ರಿಯವಾದಂಥ ಸರ್ಕಾರ. ದಿನ ಬೆಳಗಾದರೆ BJP ಅವ್ರದ್ದು ಏನು ಸಿಗುತ್ತೆ, ಜನತಾದಳದವ್ರದ್ದು ಏನು ಸಿಗುತ್ತೆ? ಆ ಪ್ರಜ್ವಲ್ಲು ಮತ್ತು ರೇವಣ್ಣ ಅವರ ಪ್ರಕರಣದಲ್ಲಿ ಅವರ ಇಡೀ ಕುಟುಂಬವನ್ನು ಮುಗಿಸಲಾಯಿತು. ಅವರು ಅಪರಾಧಿಗಳೇ. ಪ್ರಜ್ವಲ್ ಅಂತೂ ಅವರು ಮಾಡಿದ ಅಪರಾಧದ ಒಂದೊಂದು ತನಿಖಾ ಹಂತದಲ್ಲಿ ಹೊರಗೆ ಬರ್ತಾ ಇರುವಂಥ ಸತ್ಯವನ್ನು ಕೇಳಿದರೆ ಮನುಷ್ಯ ಕುಲದಲ್ಲಿ ಇಂಥ ಒಬ್ಬ ಗಂಡಸು ಅಥವಾ ಇಂಥ ಒಬ್ಬ ಯುವಕ ಹುಟ್ಟಲಿಕ್ಕೆ ಸಾಧ್ಯವೇ ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಅಂಥ ಒಂದು ನೀಚತನವನ್ನು ಅವರು ಮಾಡಿದ್ದಾರೆ. ಇನ್ನು ಮುನಿರತ್ನ ಅವರನ್ನು ಕೂಡ ಇಲ್ಲಿ ಯಾರೂ ಸಮರ್ಥಿಸುವ ಪ್ರಶ್ನೆನೇ ಇಲ್ಲ. ರಾಜಕೀಯದಲ್ಲಿ ಸ್ಪರ್ಧಾತ್ಮಕವಾದಂಥ ಒಂದು ನೆಲೆ, ಅದು ಅನುಗುಣವಾಗಿ ಇರ್ತದೆ, ನಿರಂತರವಾಗಿರ್ತದೆ, ಜಿದ್ದಾಜಿದ್ದಿ ಇರ್ತದೆ. ಆದರೆ ಅಲ್ಲೊಂದು ಸ್ನೇಹ ಇರಬೇಕು, ಒಂದು ಮಾನವೀಯತೆ ಇರಬೇಕು, ಒಂದು ಧನಾತ್ಮಕವಾದಂಥ ಸ್ಪರ್ಧೆ ಇರಬೇಕು. ಆ ಸ್ಪರ್ಧೆ ರಚನಾತ್ಮಕವಾಗಿರಬೇಕು. ಅದರ ಬದಲು ಅವರಿಗೆ ಯಾವುದೋ ಹುಡುಗಿಯನ್ನು ಕಳಿಸೋದು, ಅದನ್ನು ವಿಡಿಯೋ ಮಾಡಿಸೋದು, ಆಮೇಲೆ ಯಾವ್ಯಾವುದೋ ಸಂದರ್ಭದಲ್ಲಿ ಏಡ್ಸನ್ನು ಅಂಟಿಸಿಕೊಂಡು ತಮ್ಮ ಜೀವನ್ಮರಣದ ನಿರೀಕ್ಷೆಯಲ್ಲಿರುವಂಥ ಅಮಾಯಕ ಹೆಣ್ಣುಮಕ್ಕಳನ್ನು ಬಳಸ್ಕೊಂಡು ತನ್ನ ರಾಜಕೀಯವಾದಂಥ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಅದು ಮುನಿರತ್ನ ಅಂತಲ್ಲ, ಯಾವ ರತ್ನನೇ ಆಗಿರಲಿ, ಅವರು ಹೋಗಿದ್ದಾರೆ ಅಂತಾದರೆ ಅದು ಅಪರಾಧ ಅಲ್ಲರಿ, ಅದು ಇಡೀ ಮನುಷ್ಯ ಕುಲವೇ ಹೇಸಿಗೆ ಪಡುವಂಥ ಒಂದು ಅಮಾನುಷವಾದ ಕೆಲಸ. ಅದರಲ್ಲಿ ಮಾತೇ ಇಲ್ಲ. ಈ ಮನುಷ್ಯ ಕುಲ, ಈ ಸಮಾಜ ಮುನಿರತ್ನವರನ್ನು ಅವರಿಂದ ಅದು ನಡೆದಿದೆ ಅಂತಾದರೆ ಅದನ್ನು ಕ್ಷಮಿಸುವ ಪ್ರಶ್ನೆನೇ ಇಲ್ಲ. ಆದರೆ ನಾವು ಕಸಬನನ್ನು ಕೂಡ ಸಾಕಿದ್ದೇವೆ, ನಿಮಗೆ ನೆನಪಿರಲಿ. ಇದೇ ನಾವು ಸಂಸತ್ ಭವನಕ್ಕೆ ಬಾಂಬ್ ಬಿಟ್ಟವರನ್ನು ಕೂಡ ನಮ್ಮ ದೇಶದ ರಕ್ಷಣೆ, ಜನರ ರಕ್ಷಣೆಗೆ ಅಂತ ಅವರನ್ನು ಬಿಟ್ಟುಕೊಟ್ಟಿದ್ದೇವೆ ನಾವು. ಎಂತೆಂಥ ಕೊಲೆಗಡಕರು, ಕೊಲೆಪಾತಕರು, ಅವರನ್ನು ಜೈಲಲ್ಲಿಟ್ಟು ಸಾಕ್ತೇವೆ. ಏನು ಹೇಳುತ್ತೆ ನಮ್ಮ ಕಾನೂನು? 100 ಜನ ಅಪರಾಧಿಗಳು ತಪ್ಪಿಸ್ಕೋಬಹುದು, ಒಬ್ಬ ನಿರಪರಾಧಿ ತಪ್ಪಿಸ್ಕೋಬಾರ್ದು. ಅಪರಾಧಿಗಳು ಪರಿವರ್ತನೆ ಆಗಬೇಕು. ಇದೆಲ್ಲ ನಮ್ಮ IPC ಕೋಡಿನ ಒಂದು ಆಶಯ. ಹಾಗಿರುವಾಗ ಮುನಿರತ್ನ ಅವರು ಇವಾಗ ಅಪರಾಧಿ ಅಲ್ಲ, ಆರೋಪಿ. ಅವ್ರ ಮೇಲೆ ತನಿಖೆ ಆಗ್ತಾ ಇದೆ, ನ್ಯಾಯಾಂಗ ಇದೆ, ಕಾರ್ಯಾಂಗ ಇದೆ, ಪೊಲೀಸ್ ಇದೆ, ಅದೆಲ್ಲವೂ ಅದರ ಪ್ರಕಾರ ಆಗ್ತಾ ಇದೆ. FSL ರಿಪೋರ್ಟ್ ಕೆಲವೆಲ್ಲ ಸಾಬೀತಾದದ್ದು ಕಣ್ಣೆದುರು ಬರ್ತಾ ಇದೆ. ಅವರಿಗೆ ಉಗ್ರವಾದ ಶಿಕ್ಷೆ ಆಗತಕ್ಕದ್ದು ಆಗಬೇಕು, ತಪ್ಪು ಮಾಡಿದ್ದೇ ಹೌದಾದರೆ. ಆದರೆ ವಿಚಾರದ ಒಂದು ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಅವರಿಗೆ ಕಾನೂನಾತ್ಮಕವಾಗಿಯೇ ಕೋರ್ಟು ಜಾಮೀನನ್ನು ನೀಡಿದೆ. ಅವರಿಗೆ ಕ್ಷೇತ್ರದ ಶಾಸಕರಾಗೇ ಇದ್ದಾರೆ. ಕ್ಷೇತ್ರದ ಶಾಸಕರು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಹೋದಾಗ ಇಂಥ ಒಂದು ದಾಳಿ ನಡೆಯುತ್ತದೆ ಅಂತಾದರೆ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಭದ್ರತಾ ವ್ಯವಸ್ಥೆ, ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಅವರಿಗೆ ಯಾಕೆ ಗನ್ಮ್ಯಾನನ್ನು ಕೊಟ್ಟಿಲ್ಲ? ಅವರಿಗೆ ಯಾಕೆ ರಕ್ಷಣೆಯನ್ನು ಕೊಟ್ಟಿಲ್ಲ? ಕಳ್ಳರು, ಕಾಕರು, ರೌಡಿಗಳು ಎಲ್ಲರಿಗೂ ಗನ್ಮ್ಯಾನ್ ಕೊಡ್ತಾರೆ, ಇವರಿಗೆ ಯಾಕೆ ಕೊಟ್ಟಿಲ್ಲ? ಇವರನ್ನು ಯಾಕೆ ಏಕಾಂಗಿಯಾಗಿ ನೋಡ್ತಾ ಇದ್ದಾರೆ?
ಇವರನ್ನು ಯಾಕೆ ಒಂದು ರೀತಿಯಲ್ಲಿ ಅವರ ಮೇಲೆ ಇವತ್ತು 100 ಜನ ಪೊಲೀಸರಿದ್ದರು ಆ್ಯಸಿಡ್ಡಿನ ಮೊಟ್ಟೆ ದಾಳಿ ಆಗತ್ತೆ ಅಂತ ಆದರೆ, ಹಾಗಾದರೆ ಪೊಲೀಸ್ ವ್ಯವಸ್ಥೆ ಎಷ್ಟು ನಿಗಾ ವಹಿಸ್ತಾ ಇದೆ? ಅಥವಾ ಅವರಿಗೆ ನಾಮಕಾವಸ್ಥೆಯಲ್ಲಿ ಇರಬೇಕು, ಆದರೆ ನೀವು ಕಾರ್ಯಾಚರಣೆ ಮಾಡಬಾರ್ದು ಅನ್ನುವಂಥ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ? CT ರವಿ ಪ್ರಕರಣದಲ್ಲಿ ಒಬ್ಬ ಪ್ರಭಾವಿ ಸಚಿವರು ಒತ್ತಡದಿಂದ ನಾವು ಏನು ಮಾಡಿದ್ದೇವೆ ಅಂತ ಪೊಲೀಸರು ಹೇಳಿದ್ರು. ಅದಕ್ಕೆ ಪರಮೇಶ್ವರ್ ಹೇಳ್ತಾರೆ, ಯಾರಾದರೂ ಪೊಲೀಸ್ ಆಫೀಸರ್ ಮೇಲೆ ಒಂದು ಕ್ರಮ ಆಗತಕ್ಕದ್ದು. ಅದಕ್ಕೆ ಒಬ್ಬ ಅಮಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರನ್ನು ಬಲಿ ಹಾಕಲಾಗಿದೆ. ಖಾನಾಪುರದ ಪೊಲೀಸ್ ಸ್ಟೇಷನ್ನು ನಿಜವಾಗಿ ಹೇಳಬೇಕು ಅಂದರೆ ಸುವರ್ಣ ವಿಧಾನಸೌಧದ ವ್ಯಾಪ್ತಿಗೆ ಬರೋದು ಖಾನಾಪುರದ ಪೊಲೀಸ್ ಸ್ಟೇಷನ್ ಅಲ್ಲ. ಅಲ್ಲಿಯೂ ತಪ್ಪು ಮಾಡಿದ್ದಾರೆ. ಆ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ಯುವ ಬದಲು ಖಾನಾಪುರದ ಪೊಲೀಸ್ ಸ್ಟೇಷನ್ಗೆ CT ರವಿಯವರನ್ನು ಕರ್ಕೊಂಡು ಹೋಗಲಾಗಿದೆ. ಇವತ್ತು ಮಂಜುನಾಥ್ ಸಬ್ ಇನ್ಸ್ಪೆಕ್ಟರ್ ಅಮಾಯಕನನ್ನು ಸಸ್ಪೆಂಡ್ ಮಾಡಿದ ಉದ್ದೇಶ ಏನು? ಖಾನಾಪುರದ ಪೊಲೀಸ್ ಸ್ಟೇಷನ್ನಲ್ಲಿ ರವಿ ಅವರನ್ನು ಅರೆಸ್ಟ್ ಮಾಡಿಟ್ಟಿದ್ದಾಗ BJPಯವರು ಕಾರ್ಯಕರ್ತರು ಮತ್ತು ನಾಯಕರನ್ನು ನೀವು ಒಳಗೆ ಬಿಟ್ಟಿದ್ದೀರಿ. ಹಾಗಾದರೆ ಪ್ರಶ್ನೆಯಲ್ಲಿ ಬರೋದು, BJPಯ ಕಾರ್ಯಕರ್ತರಿರ್ಬೋದು, BJPಯ ನಾಯಕರಿರ್ಬೋದು, ಲಾಯರ್ ಇರ್ಬೋದು, ಇವರು ಅಲ್ಲಿಗೆ ಹೋಗಿದ್ದಾರೆ. ಪೊಲೀಸ್ ಸ್ಟೇಷನ್ ಹೊರಗಡೆ ಕೂಡಿಸಲಾಗಿದೆ, ಇವರನ್ನು ಪೊಲೀಸ್ ಸ್ಟೇಷನ್ ಒಳಗಡೆ ಬಿಟ್ಟಿಲ್ಲ. ಒಂದು ಆ ಸಂದರ್ಭದಲ್ಲಿ ಇದೇ SP ಭೀಮಾಶಂಕರ್ ಗುಳೇದ್ ಅವರಿದ್ದಾರೆ ಮತ್ತು ಬೆಳಗಾವಿ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಅವರಲ್ಲಿ ಸ್ಥಳದಲ್ಲೇ ಇದ್ದಾರೆ. ನೀವು ಅವರನ್ನು ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಮಾಡುವಂಥ ದಂಧೆಯ ಇದು. ಹೈರಾರ್ಕಿಯಲ್ಲಿದ್ದವರು ಏನು ಮಾಡಿದರೂ ನಡೀತದೆ. ಕೊನೆಗೆ ನಿಮಗೆ ಜನರ ಎದುರು ಕಣ್ಣು ಒರೆಸಲಿಕ್ಕೆ ಅಥವಾ ಗೃಹ ಸಚಿವರಿಗೆ ಒಂದು ಇದನ್ನು ಸಮಜಾಯಿಷಿ ಕೊಡಲಿಕ್ಕೆ ಯಾವುದೋ ಒಂದು ಬಡಪಾಯಿಯನ್ನು ಪೊಲೀಸ್ ಇನ್ಸ್ಪೆಕ್ಟರನ್ನು ನೀವು ಅಮಾನತು ಮಾಡ್ತೀರಿ. ಹಾಗಾದರೆ ಏನಾಗ್ತಾ ಇದೆ ರಾಜ್ಯದಲ್ಲಿ? ಏನಾಗ್ತಾ ಇದೆ ಅಲ್ಲಿ? ಯತ್ನಾಳ್ ಇವತ್ತು ಆ ಪ್ರಭಾವಿ ಸಚಿವ ಯಾರು ಅಂತ ಓಪನ್ ಆಗಿ ಹೇಳಿದ್ದಾರೆ. ಅಲ್ಲೂ DKಶಿ ಹೆಸರು ಬರ್ತಾ ಇದೆ, ಇಲ್ಲೂ DKಶಿ ಹೆಸರು ಬರ್ತಾ ಇದೆ. ಅಲ್ಲಿ ನೋಡಿದ್ರೆ ಕುಮಾರಸ್ವಾಮಿ ಅವರು ಇಡೀ ಹಾಸನದ ಒಂದು ಇಡೀ ಇತ್ತೀಚಿನ ವಿದ್ಯಮಾನಗಳಿಗೆ DKಶಿ ಅವರ ಮೇಲೇ ಆರೋಪ ಮಾಡ್ತಾ ಇದ್ದಾರೆ. ಈ ಎಲ್ಲ ಆರೋಪಗಳು ಒಂದೇ ಕಡೆ ಕಾನ್ಸಂಟ್ರೇಟ್ ಯಾಕೆ ಆಗ್ತಾ ಇದೆ? DKಶಿ ಅವ್ರ ಮೇಲೇ ಯಾಕೆ ಇವರು ಮುಗಿಬೀಳ್ತಾ ಇದ್ದಾರೆ? ಈ ಎಲ್ಲ ಪ್ರಶ್ನೆಗಳನ್ನು ನೋಡಿದಾಗ ನಮ್ಮ ರಾಜ್ಯದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಮಧ್ಯೆ ಜಿದ್ದಾಜಿದ್ದಿಯ ಕಣವಾಗಿದೆ ಹೊರತು ಬೇರೆ ಏನೂ ಆಗ್ತಾ ಇಲ್ಲ. ಈ ಕರ್ಮಕ್ಕೆ, ಇವರ ವ್ಯಕ್ತಿಗತವಾದಂಥ ಪ್ರತಿಷ್ಠೆಯ ರಾಜಕಾರಣಕ್ಕೆ, ಇವರ ತೆವಲಿಗೆ, ಇವರ ಹಣ ಮಾಡೋದಕ್ಕೆ, ಇವರ ಭ್ರಷ್ಟಾಚಾರಕ್ಕೆ, ಇವರ ತಲೆತಲಾಂತರದ ಎಲ್ಲ ತಲೆಮಾರುಗಳನ್ನು ರಕ್ಷಿಸಲಿಕ್ಕೆ, ಇವರು ದೋಚುವಿಕೆಗೆ ನಾವು ಮತ ಹಾಕಿ ಇವರನ್ನು ಕಳಿಸಿದ್ದ. ಇದು ಈ ರಾಜ್ಯದ ಜನ ಯೋಚನೆ ಮಾಡಬೇಕು. ಮತದಾರರು ಈಗ ಯೋಚನೆ ಮಾಡದೇ ಇದ್ದರೆ ಇನ್ನು ಮುಂದೆ ಯಾವುದೇ ಯೋಚನೆ ಮಾಡಲಿಕ್ಕೂ ಇಲ್ಲಿ ಯಾವ ಅವಕಾಶಗಳು ಉಳಿಯುವುದಿಲ್ಲ. ರಾಜಕಾರಣ ಅರಸೋವರ ಕಾಲದಲ್ಲಿ ಗೂಂಡಾಗಿರಿಯನ್ನು ಒಂದು ತಂದದ್ದೇ ಅವರು ಅನ್ನುವಂಥ ಇತಿಹಾಸವೂ ನಾವು ಓದ್ತಾ ಇದ್ದೇವೆ. ಅದರ ಮೇಲೆ ಸಿನಿಮಾನೂ ಬಂದಿದೆ. ಆದರೆ ಆ ಗೂಂಡಾಗಿರಿ ಪ್ರವೇಶ ಮಾಡಿ ಏನೆನ್ನೆಲ್ಲ ಮಾಡಿತು ಅನ್ನೋದನ್ನು ಚರಿತ್ರೆಯಲ್ಲಿ ಓದ್ತಾ ಇದ್ದವು. ವರ್ತಮಾನದಲ್ಲಿ ಅದರ ಪ್ರಭಾವ ಕಡಿಮೆ ಇತ್ತು. ಆದರೆ ಈಗ ಈ ಸರ್ಕಾರ ಬಂದ ಮೇಲೆ ಸಂಪೂರ್ಣವಾಗಿ ಒಂದು ಮುಸ್ಲಿಂ ಮತ್ತು ಹಿಂದೂಗಳ ಮಧ್ಯೆಯ ಒಂದು ದೊಡ್ಡ ಸಂಘರ್ಷಣವನ್ನು ತಂದಿರ್ತಾ ಇದೆ. ದೇ ಆರ್ ಅವರ ಬ್ರದರ್ಸ್ ಅಂತ ಹೇಳುವ ಮೂಲಕ ಹಿಂದೂಗಳನ್ನು ಸಂಪೂರ್ಣವಾಗಿ ದಮನ ಮಾಡುವ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇನ್ನೊಂದು, ಪ್ರತಿಪಕ್ಷವನ್ನು ಸಂಪೂರ್ಣವಾಗಿ ಹಣಿಯುವ ಮತ್ತು ಅವರನ್ನು ದೌರ್ಬಲ್ಯಕ್ಕೆ ಈಡು ಮಾಡಿ ಅವರನ್ನು ಸಂಪೂರ್ಣ ಮುಗಿಸುವ ಕೆಲಸವನ್ನು ಆಡಳಿತ ಪಕ್ಷ ಮಾಡ್ತಾ ಇದೆ. ಇದೇ ಸಿದ್ದರಾಮಯ್ಯ ಸರ್ಕಾರ ಏನು ಹೇಳ್ತಾ ಇದೆ? EDಯನ್ನು, CBIಯನ್ನು, ಈ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ಕಾಂಗ್ರೆಸ್ಸನ್ನು ಮಟ್ಟ ಹಾಕ್ತಾ ಇದೆ, ಮುಗಿಸ್ತಾ ಇದೆ ಅಂತ ಇವರು ಪ್ರತಿಭಟನೆಯನ್ನು ಮಾಡ್ತಾರೆ. ಹಾಗಾದರೆ ರಾಜ್ಯದಲ್ಲಿ ತಾವೇನು ಮಾಡ್ತಾ ಇದ್ದೀರಿ? ರಾಜ್ಯದಲ್ಲಿ ತಾವೇನು ಮಾಡ್ತಾ ಇದ್ದೀರಿ? CT ರವಿಯವರ ಈ ಪ್ರಕರಣದಿಂದ BJP ಒಂದು ಒಗ್ಗಟ್ಟಾಗುವಂಥ ಒಂದು ಸುಯೋಗವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಂದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಪ್ರಕರಣದ ಫಲಶ್ರುತಿ ಏನಾಯಿತು ಅಂತಂದರೆ,
BJPಯ ಬಣ ರಾಜಕೀಯ ಏನಿತ್ತು ಅದು ಸಿ ಟಿ ರವಿಯವರ ಹೆಸರಿನಲ್ಲಿ ಒಂದಾಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಷ್ಟು ಅಮಾನುಷವಾಗಿ ಮಾತಾಡ್ತಾರೆ ಅಂತಂದರೆ, ಎಷ್ಟು ರಕ್ತ ಹರಿದಿದೆ, ಎಷ್ಟು ಗಾಯ ಆಗಿದೆ, ಬ್ಯಾಂಡೇಜ್ ಸುತ್ತಕೊಂಡು ನಾಟಕ ಮಾಡ್ತೀರಿ, ಹಾರ ಹಾಕ್ಕೊಳ್ತೀರಿ, ತುರಾಯಿ ಹಾಕ್ಕೊಳ್ತೀರಿ, ಅಲ್ಲಿ ನಿಮ್ಮ ಇಡೀ ಚಿಕ್ಕಮಂಗ್ಳೂರಿನಲ್ಲಿ ಇದು ಹೂವಿನ ಮಳೆ ಸುರಿಸ್ಕೊಳ್ತೀರಿ ಅಂದರೆ ಹೊಟ್ಟೆ ಊರಿಗೂ ಒಂದು ಮಿತಿ ಬೇಡವಾ? ಒಬ್ಬ ಮನುಷ್ಯನ ತಲೆ ಒಡೆದಿದ್ದಾರೆ ಪೊಲೀಸರು, ಅದಕ್ಕೆ ಒಂದು ಮಾನವೀಯತೆ ಬೇಡವಾ? ಇಷ್ಟರ ಮಟ್ಟಿಗೆ ಕ್ಷುದ್ರ ರಾಜಕಾರಣನ. ಅವರ ರಕ್ತ ಸುರಿಯುವಿಕೆ ಲೆಕ್ಕ ಹಾಕ್ತೀರಿ, ಲೀಟರ್ಗಳ ಲೆಕ್ಕದಲ್ಲಿ ಬೇಕಾ ನಿಮಗೆ? ಬ್ಯಾಂಡೇಜ್ ಹಾಕಿದ್ದವರು ಡಾಕ್ಟರ್ ಸರ್ಟಿಫಿಕೇಟ್ ಸಮೇತ ಪಬ್ಲಿಕ್ಕಲ್ಲಿ ಇಟ್ಟರಲ್ಲ. ಇದೇ ನೀವು ಇಷ್ಟೆಲ್ಲ ಮಾಡುವ ಬದಲು ಅದೇ ವಿಧಾನಸೌಧದಲ್ಲಿ ಸಿ ಟಿ ರವಿಯವರಿಗೆ ಏನು ಟಕ್ಕರ್ ಕೊಟ್ರಿ, ಹೆಂಡತಿ ಇಲ್ವೇನೋ, ನಿನ್ನ ಮಕ್ಕಳಿಲ್ವೇನೋ, ಅದಿಲ್ವೇನೋ ಇದಿಲ್ವೇನೋ ಅಂತ, ಅದೇ ಸಂದರ್ಭದಲ್ಲಿ ನಿಮ್ಮ ಆಣೆ ಪ್ರಮಾಣದ ಪ್ರಸ್ತಾವ ಅಲ್ಲೇ ಬರಬೇಕಿತ್ತಲ್ಲ. ಯಾಕೆ ಈಗ ಬಂತದು? ನಿಮ್ಮ ಕೇಂದ್ರದ ನಾಯಕರೇ ನಿಮಗೆ ಉಗಿದ್ರು, ಪ್ರಕರಣದಲ್ಲಿ ನಮ್ಮನ್ನು ಸೇರಿಸಬೇಡಿ, ನಿಮ್ಮಂಥ ಹಣೆ ಬರ ನೀವೇ ನೋಡ್ಕೊಳ್ಳಿ ಅಂತ. ಅದರ ಜೊತೆಗೆ ನಿಮ್ಮ ಪಕ್ಷದ ನಾಯಕರೇ ನಿಮ್ಮೊಟ್ಟಿಗೆ ನಿಂತಿಲ್ಲ. ಆಮೇಲೆ BJPಯಲ್ಲಿ ಸಿ ಟಿ ರವಿಯವರನ್ನು ಮುಂದಿಟ್ಟುಕೊಂಡು ಬೆಳಗಾವಿ ಚಲೋ ಮಾಡಿಬಿಟ್ರೆ ಸಿ ಟಿ ರವಿಯವರೆಲ್ಲೋ ನಾಯಕರಾಗಿ ಬಿಂಬಿಸಲ್ಪಡಬಹುದು ಅನ್ನುವ ಕಾರಣಕ್ಕಾಗಿ ನಿನ್ನೆ ಬೆಳಗ್ಗೆ ಬೆಳಗಾವಿ ಚಲೋ ಬೇಡ ಅಂತಿದ್ರು. ಅದೇ ಮುನಿರತ್ನಮನ ಮೊಟ್ಟೆ ಪ್ರಕರಣ ಆದ ತಕ್ಷಣ ನೋ, ಬೆಳಗಾವಿ ಚಲೋ ನಾವು ಮಾಡಿಯೇ ಸಿದ್ಧ, ಇದನ್ನು ನಾವು ಸಂಘರ್ಷದ ಆತ್ಯಂತಿಕ ನೆಲೆಗೆ ಕೊಂಡೋಗ್ತೇವೆ. ಸಿ ಟಿ ರವಿಯವರು ಹೇಳಿದರು, ನನ್ನ ನಾಯಕತ್ವ ಬೇಡ, ವಿಜಯೇಂದ್ರನೇ ನಾಯಕನಾಗಲಿ, ಆದರೆ ಇದು ನಾವು ರಾಜ್ಯದ ಜನತೆಗೆ ಈ ಅರಾಜಕತೆಯನ್ನು, ಈ ಹಿಟ್ಲರ್ಗಿರಿಯನ್ನು, ಪೊಲೀಸ್ ಇಲಾಖೆಯ ಒಟ್ಟು ಅಸ್ತವ್ಯಸ್ತ ಒಂದು ವ್ಯವಸ್ಥೆಯನ್ನು, ಯಾವುದೋ ಮಂತ್ರಿ ಹೇಳಿದ್ರೆ ಏನೇನೋ ಮಾಡ್ತಾರವರು, ಗೃಹ ಮಂತ್ರಿಗಳಿಗೆ ಒಂದು ಇದನ್ನು ಇನ್ಫಾರ್ಮೇಷನ್ ಕೊಡುವಂಥ ವ್ಯವಸ್ಥೆಯೂ ಇಲ್ಲಿಲ್ಲ ಅಂತಾದರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಲ್ಲ, ಇದು ಪಾಳೆಗಾರಿಕೆ, ಹಿಟ್ಲರ್ಗಿರಿ ಇದು. ಇದನ್ನು ನಾವು ವಿರೋಧಿಸಬೇಕು. ಆ ಕಾರಣಕ್ಕಾಗಿ ನಾವು ಬೆಳಗಾವಿ ಚಲೋ ಮಾಡಬೇಕು ಅಂಥೇಳಿ ಅವರೀಗ ತೀರ್ಮಾನ ಮಾಡಿದ್ದಾರೆ. ಅಂದರೆ ಇದರ ಒಟ್ಟು ಪ್ರಕರಣ ನೋಡಿ, ಮೂಡ ಹಗರಣ ಇರ್ಬೋದು, SST ಫಂಡಿನ ಮಿಸ್ಯೂಸ್ ಇರ್ಬೋದು, ವಾಲ್ಮೀಕಿ ಹಗರಣ, ಅಬಕಾರಿ ಹಗರಣ, ಇದೆಲ್ಲವೂ ಏಕಾಏಕಿಯಾಗಿ ಒಮ್ಮೆಲೆ ಯಾಕೆ ಬಂತು? ಉಪಚುನಾವಣೆ ಇತ್ಯಾದಿ ಎಲ್ಲ ಆಗುವಂಥ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆ ಆದಮೇಲೆ, ಈ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಅಂತ ಅವರ ಆಪ್ತರು ಹೇಳಿಕೆ ಕೊಟ್ಟ ಬೆನ್ನಲ್ಲಿ 2.5 ವರ್ಷ DKಶಿ ಮತ್ತು ಸಿದ್ದರಾಮಯ್ಯನವರು ಅನ್ನುವಂಥ ಈ ಒಳ ಒಪ್ಪಂದ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಮಣ್ಣು ಮುಕ್ತದೆ ಅಂತ ಗೊತ್ತಾದಾಗ DKಶಿಯವರೇ ಇದನ್ನು ಹೊರಗೆ ತಂದದ್ದು, ಹುಟ್ಟು ಹಾಕಿದ್ದು, ಪ್ರೋತ್ಸಾಹ ಮಾಡಿದ್ದು ಅನ್ನುವಂಥ ವಾದವು ರಾಜಕೀಯ ವಲಯದಲ್ಲಿ ಚರ್ಚೆಯಲ್ಲಿ ಇದೆ. ಎಲ್ಲೋ ಒಂದು ಕಡೆ 2.5 ವರ್ಷ ಆದಾಗ ಒಮ್ಮೆ ಸಿದ್ದರಾಮಯ್ಯನವರು ಇಳಿದೇ ಇದ್ದರೆ ತನ್ನ ಒಟ್ಟಿಗೆ ಇರುವಂಥ ಶಾಸಕರನ್ನು ರೆಸಾರ್ಟಿಗೆ ಕರ್ಕೊಂಡೋಗಿ ಆವಾಗ BJPಯವರ ಒಲವನ್ನು ರಾಜಕೀಯ ಅಧಿಕಾರಕ್ಕೆ ಬಳಸಿಕೊಳ್ಳುವಂಥ ಒಂದು ದೂರದ ಆಲೋಚನೆ ಕೂಡ DKಶಿಯವರು ಮಾಡ್ತಾ ಇದ್ದಾರೆ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ಈಗ ಅದು ಕೂಡ ಹೊರಗೆ ಬಂದಿದೆ, ಚರ್ಚೆಯಲ್ಲಿದೆ. ಅಂದರೆ ಒಟ್ಟಿನಲ್ಲಿ ನಿಮಗೆ ಇದೆಲ್ಲವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ರಾಜಕೀಯ, ಅಧಿಕಾರ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ. ಅಂದರೆ ತಮ್ಮ ಮೂಗಿನ ನೇರಕ್ಕೆ ಅಧಿಕಾರವನ್ನು ಬಳಸಿಕೊಳ್ಳುವಿಕೆಯಲ್ಲೇ ಕಾಂಗ್ರೆಸ್ ಸರ್ಕಾರ ನಿರತವಾಗಿದ್ದರೆ BJPಯವರು ಅವರವರ ಸ್ವಾರ್ಥದಲ್ಲಿ ಯಾರ್ಯಾರೊಟ್ಟಿಗೆ ನಾವು ಕೈ ಮಿಲಾಯಿಸಿದರೆ, ಕೈ ಜೋಡಿಸಿದರೆ ಏನೇನು ಲಾಭ ಆಗ್ತದೆ ಅನ್ನೋದರಲ್ಲಿ ಅವರು ಮುಳುಗಿದ್ರು. ಈಗೆಲ್ಲೋ ಒಂದು ಸಿ ಟಿ ರವಿ ಮತ್ತು ಮುನಿರತ್ನನ ಪ್ರಕರಣದಿಂದ ಎಲ್ಲೋ ಒಂದು ಒಗ್ಗಟ್ಟಾದಾಗೆ ಕಾಣ್ತಾ ಇದೆ. ಬಿಟ್ಟರೆ ಎಲ್ಲರೂ ದರಿದ್ರರೇ, ಮೂರ್ಖರೇ, ಸ್ವಾರ್ಥಿಗಳೇ, ಜನದ್ರೋಹಿಗಳೇ. ಈ BJPಯವರು ಅಷ್ಟೇ, ಕಾಂಗ್ರೆಸ್ನವರು ಅಷ್ಟೇ. ಒಟ್ಟಿನಲ್ಲಿ ಆಗ್ತಾ ಇರುವಂಥದ್ದೇನು ಅಂದರೆ, ಕರ್ನಾಟಕದಂಥ ಒಂದು ಸುಭಿಕ್ಷ ನಾಡು ಇವರ ರಾಜಕೀಯದ ಕೆಸರಾಟ ಮತ್ತು ಹೊಲಸಾಟದಿಂದ, ಈ ಬಿಟ್ಟಿ ಭಾಗ್ಯದಿಂದ, ಕಾಂಗ್ರೆಸ್ಸಿನವರ ತುಷ್ಟೀಕರಣದಿಂದ, ಕಾಂಗ್ರೆಸ್ನವರ ಒಟ್ಟು ಧರ್ಮ ರಾಜಕೀಯದಿಂದ,
ಮತ್ತು ಈ BJPಯವರ ಹೊಲಸುತನ, ಷಂಡತನ, ಆಮೇಲೆ ಅವರ ಭ್ರಷ್ಟಾಚಾರ, ಅವರ ಗುಂಪು ರಾಜಕೀಯ, ಇದೆಲ್ಲದರಿಂದ ಏನಾಗ್ತಾ ಇದೆ ಅಂತಂದರೆ ಕರ್ನಾಟಕ ತೀರ ಅವಮಾನಕ್ಕೊಳಗಾಗ್ತಾ ಇದೆ. ಕರ್ನಾಟಕ ತೀರ ಹಿಂದೆ ಹೋಗ್ತಾ ಇದೆ. ಅಭಿವೃದ್ಧಿಯ ಪಥದಲ್ಲಿ ಮುಂದಿದ್ದಂಥ ಕರ್ನಾಟಕ ಅತ್ಯಂತ ಹಿಂದುಳಿದ ಕರ್ನಾಟಕ ಆಗುವ, ದಿವಾಳಿ ಎದ್ದ ಕರ್ನಾಟಕ ಆಗುವ, ದುರ್ಭಿಕ್ಷದ ಕರ್ನಾಟಕ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇಡೀ ರಾಷ್ಟ್ರ ಮತ್ತು ಇಡೀ ಪ್ರಪಂಚದ ಒಟ್ಟು ಭೂಪಟದಲ್ಲಿ ನಿತ್ಯವೂ ಈ ರೀತಿಯ ಸುದ್ದಿಯಲ್ಲಿರುವ ಕರ್ನಾಟಕ ಅತ್ಯಂತ ಹೇಸಿಗೆಯ ಒಂದು ಚಿತ್ರಣವನ್ನು ಪಡಿತಾ ಇದೆ. ನಮ್ಮ ಓಟಿನ ಒಂದು ಶಕ್ತಿ ಯಾವ ರೀತಿಯಲ್ಲಿ ಅದು ಧನಾತ್ಮಕವಾಗಿ, ರಚನಾತ್ಮಕವಾಗಿ ಬಳಕೆ ಆಗಬೇಕಿತ್ತೋ ಅದು ಆಗ್ತಾ ಇಲ್ಲ. ಅವರ ಒಂದು ಸ್ವಾರ್ಥದ ರಾಜಕಾರಣದ ಅಖಾಡದ ಒಟ್ಟು ಹೊಯ್ಕೈಗೆ ಅದು ಸಾಕ್ಷಿ ಆಗ್ತಾ ಇದೆ, ಬಳಸಲ್ಪಡ್ತಾ ಇದೆ. ಕರ್ನಾಟಕದ ಒಟ್ಟು ದೌರ್ಭಾಗ್ಯ ಇದು. ಕರ್ನಾಟಕದ ಅತ್ಯಂತ 75 ವರ್ಷದ ಸ್ವತಂತ್ರ ಭಾರತದಲ್ಲಿ ಇಂಥ ದುರಾಡಳಿತವನ್ನು, ಇಂಥ ದುರ್ಭಿಕ್ಷ ಯೋಗವನ್ನು, ಇಂಥ ದಿವಾಳಿ ಕರ್ನಾಟಕವನ್ನು ಮತ್ತು ಎಲ್ಲ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಸ್ವಾರ್ಥದ ಪರಮಾವಧಿಯನ್ನು ಜನ ಹೇಸಿಗೆಯಿಂದ ಉಗಿಯುವಷ್ಟು ಮಟ್ಟಕ್ಕೆ ಇನ್ನೂವರೆಗೆ ಯಾವತ್ತೂ ಬಂದಿರಲಿಲ್ಲ. ಈ ಎಲ್ಲ ಪ್ರಕರಣದ ಮತಿತಾರ್ಥ ಏನು ಅಂತಂದರೆ, ಸ್ವಾರ್ಥಕ್ಕಾಗಿ, ರಾಜಕಾರಣಕ್ಕಾಗಿ, ಅಧಿಕಾರಕ್ಕಾಗಿ ಯಾವುದೇ ಅಮಾನುಷವಾದಂಥ, ಅಮಾನವೀಯವಾದಂಥ ದುಷ್ಟ ಕೆಲಸವನ್ನು, ರಕ್ತಪಾತವನ್ನು, ಕೊಲೆಪಾತಕತನವನ್ನು ಏನು ಬೇಕಾದರೂ ಈ ರಾಜಕಾರಣಿಗಳು ಮಾಡ್ತಾರೆ ಅನ್ನೋದಕ್ಕೆ ಕರ್ನಾಟಕದ ವರ್ತಮಾನ ಸಾಕ್ಷಿ. ಅಷ್ಟನ್ನು ನಿಮ್ಮೊಟ್ಟಿಗೆ ನಾನು ಹೇಳಬೇಕಾಗಿತ್ತು. ಇಲ್ಲಿ ಯಾರೂ ಸುಬಗರಿಲ್ಲ. ಇಲ್ಲೊಂದು ದೊಡ್ಡದಾದಂಥ ಒಂದು ಜನಕ್ರಾಂತಿ ಆಗಬೇಕಾದಂಥ ತುರ್ತಿನಲ್ಲಿದೆ. ಇಲ್ಲಿ ಇಡೀ ರಾಜಕೀಯವಾಗಿ ಅದು ಸಂಪೂರ್ಣವಾದಂಥ ಒಂದು ಪುನರುತ್ಥಾನದ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿ ನಿಂತಿದೆ ಕರ್ನಾಟಕ. ಯುವ ರಾಜಕಾರಣಿಗಳು ಬರಬೇಕು, ಹೊಸ ನೀರು ಹರಿಬೇಕು. ಈ ಎಲ್ಲ ವೃತ್ತಿಪರ ರಾಜಕಾರಣಿಗಳನ್ನು ನಾವು ಮನೆ ಕಳಿಸದೇ ಇದ್ದರೆ ಕರ್ನಾಟಕಕ್ಕೆ ಯಾವ ಭವಿಷ್ಯವೂ ಇಲ್ಲ. ಇದು ಮಾತ್ರ ಗ್ಯಾರಂಟಿ. ನಮಸ್ತೆ.